ಎಲ್ಲರಿಗೂ ನಮಸ್ತೆ. ಓಂ ಶಕ್ತಿ ಪರಾಶಕ್ತಿ ಆದಿಪರಾಶಕ್ತಿ ಮಾರುತಿನಗರ 1ನೇ ಮೇನ್ ರೋಡ್ 5ನೇ ಮುಖ್ಯ ರಸ್ತೆ. ಆದಿಪರಾಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪೂಜೆ ಮಂಡಳಿಯಲ್ಲಿ ಹೋಮ ಪೂಜೆ ಕಳಸ ಪೂಜೆಯನ್ನು ಏರ್ಪಡಿಸಲಾಯಿತು. ಯಾವುದೇ ಕಷ್ಟ ಇದ್ದರೂ ಅಮ್ಮನಲ್ಲಿ ಮೊರೆಯಿಟ್ಟು ಬೇಡಿಕೊಂಡು ಹರಕೆಯನ್ನು ಕಟ್ಟಿದರೆ ಭಕ್ತಾದಿಗಳ ಕಷ್ಟಗಳನ್ನು ಬಗೆಹರಿಸುವುದು ಓಂ ಶಕ್ತಿ ಆದಿಪರಾಶಕ್ತಿ. ಮಾಲೆಯನ್ನು ಹಾಕಿಸಿಕೊಳ್ಳುವವರು ಡಿಸೆಂಬರ್, ಜನವರಿ, ಫೆಬ್ರವರಿವರೆಗೂ ಮಾಲೆಯನ್ನು ಪೂಜೆ ಮಂಡಳಿಯಲ್ಲಿ ಮಾರುತಿನಗರದಲ್ಲಿ ಹಾಕಲಾಗುವುದು. ಓಂ ಶಕ್ತಿ ಪರಾಶಕ್ತಿ ಆದಿಪರಾಶಕ್ತಿ ಅಮ್ಮನ ಅಲಂಕಾರವನ್ನು ನೋಡಲು 2 ಕಣ್ಣು ಸಾಲದ ಹಾಗೆ ಪುಷ್ಪ ಅಲಂಕಾರದಿಂದ ಅಲಂಕರಿಸಲಾಗಿತ್ತು. ಬಂದಿರುವ ಎಲ್ಲ ಭಕ್ತಾದಿಗಳು ಕಳಶ ಮತ್ತು ಅಮ್ಮನ ಅಲಂಕಾರವನ್ನು ನೋಡಿ ತುಂಬ ಖುಷಿ ಪಡುತ್ತಾ ಎಲ್ಲರೂ ಸಹ ಪೂಜೆಯಲ್ಲಿ ಭಾಗವಹಿಸಿ ಮನಸ್ಪೂರ್ವಕವಾಗಿ ಪೂಜೆಯನ್ನು ನೆರವೇರಿಸಿದರು. ಬಂದಿರುವ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದವನ್ನು ಏರ್ಪಡಿಸಲಾಗಿತ್ತು. ಓಂ ಶಕ್ತಿ ಪರಾಶಕ್ತಿ ಆದಿಪರಾಶಕ್ತಿ ದೇವಸ್ಥಾನದಲ್ಲಿ ಪ್ರಸಾದವನ್ನು ಸ್ವೀಕರಿಸುವುದು ಜನುಮದ ಪುಣ್ಯವಾಗಿರುವುದು. ಇದೇ ರೀತಿ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ಅಭ್ಯುದಯ ಟಿವಿ ಕನ್ನಡ 24x7. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸದಾ ನಿಮ್ಮ ಜೊತೆಯಲ್ಲಿ. ಭಕ್ತಾದಿಗಳು ಶಾಂತಿ ರೀತಿಯಲ್ಲಿ ಸಾಲಾಗಿ ಬಂದು ಪ್ರಸಾದವನ್ನು ಸ್ವೀಕರಿಸಿದರು. ಇದಾದ ನಂತರ ಕಾರ್ತಿಕ್ ರವರು ಮಾತನಾಡಿ ತಮ್ಮ ಮನದಾಳದ ಮಾತುಗಳನ್ನು ವ್ಯಕ್ತಪಡಿಸಿದರು. ಕಾರ್ತಿಕ್ ರವರು ವ್ಯಕ್ತಪಡಿಸಿದ ನಂತರ ಬಂದಿರುವ ಭಕ್ತಾದಿಗಳು ತಮ್ಮ ಮನದಾಳದ ಮನಸ್ಸಿನ ಮಾತನ್ನು ಸಹ ವ್ಯಕ್ತಪಡಿಸಿದರು. ತಮ್ಮ ಅಭಿಪ್ರಾಯವನ್ನು ಹೇಳಿಕೊಂಡರು. ಅದಾದ ನಂತರ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇದೇ ರೀತಿ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ಸದಾ ನಿಮ್ಮ ಜೊತೆಯಲ್ಲಿ ಅಭ್ಯುದಯ ಟಿವಿ ಕನ್ನಡ 24x7. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸದಾ ನಿಮ್ಮ ಜೊತೆಯಲ್ಲಿ. ನಮಸ್ಕಾರ. ಕಾರ್ತಿಕ್ ಓಂ ಶಕ್ತಿ ಕಾರ್ತಿಕ್ ಎಲ್ಲಾ ಭಕ್ತಾದಿಗಳಿಗೆ ನಮಸ್ಕಾರ. ಮಾರುತಿನಗರ ಫಸ್ಟ್ ಮೈನ್ 5ನೇ ಕ್ರಾಸ್ ಮುಖ್ಯ ರಸ್ತೆ. ಇಲ್ಲಿ ಅಮ್ಮನವ್ರ ಸನ್ನಿಧಾನ ಇದೆ. ಮಂಡ್ಲಿ ಇದು ಅಮ್ಮನವ್ರದ್ದು ಮಂಡ್ಲಿ. ಮಾಲೆ ಹಾಕಿ ಅಮ್ಮನವ್ರ ಕ್ಷೇತ್ರ ಕರ್ಕೊಂಡೋಗಿ ಸೇವೆ ಮಾಡ್ಸೋ ಮಂಡ್ಲಿ ಇದು. ಎಲ್ಲಾ ಭಕ್ತಾದರು ಬಂದು ಇಲ್ಲಿ ಆ ಅಮ್ಮನ್ ಸೇವೆ ಮಾಡ್ಬೇಕಂತ ಕೇಳ್ಕೊಂತೀರಿ. ಓಂ ಶಕ್ತಿ. ಇಲ್ಲಿನ ವಿಶೇಷ ಏನು ಅಂತಂದ್ರೆ ಇಲ್ಲಿ ಬಂದು ಮದುವೆ ಇಲ್ದಿರೋರ್ಗ್ ಮದುವೆ ಆಗೈತೆ, ಮಕ್ಳಾಗೈತೆ, ಮನೆ ಇಲ್ದಿರೋರ್ಗ್ ಮನೆ ಕಟ್ಕೊಂಡಿದ್ದಾರೆ. ಅಮ್ಮನ ಸನ್ನಿಧಾನಕ್ಕೆ ಬಂದು ಇಲ್ಲಿ ಕ್ಷೇತ್ರದ ಹೋಮ ನಡೆಯುತ್ತೆ. ಹೋಮ ನಡೆದಾಗ ಆ ಕಲ್ಲು ಇದೆಯಲ್ಲ ಅಮ್ಮಂದು ಹೋಮದ್ದು ಮಾಡಿರೋ ಕಲ್ಲು, ಆ ಕಲ್ಲನ್ನ ಎತ್ಕೊಂಡೋಗಿ ಅವ್ರ ಮನೆ ಕಟ್ಟಬೇಕಾದ್ರೆ ಪಾಯ ಪೂಜೆಗೆ ಇಕ್ಕಿ ಪೂಜೆ ಮಾಡಾದ್ಮೇಲೆ ಅಮ್ಮನವ್ರ ಸನ್ನಿಧಾನದಲ್ಲಿ ಎತ್ಕೊಂಡೋಗಿ ಅವ್ರ ಸೇವೆ ಮಾಡಾದ್ಮೇಲೆ ಅವ್ರು ಮನೆ ಕಟ್ಕೊಂಡಿದ್ದಾರೆ. ಎಲ್ಲಾ ತರ ಅನುಕೂಲ ಮಾಡ್ಕೊಡ್ತಾಳೆ ಅಮ್ಮ. ನಿಮ್ಗೆ ಏನ್ ಸಮಸ್ಯೆ ಇದ್ರು ಬಂದು ನೀವ್ ಹೇಳ್ಕೊಬಹುದು. ಯಾವ್ದೇ ರೀತಿ ತೊಂದ್ರೆ ಇದ್ರೂನು ನೀವು ಬಂದು ಇಲ್ಲಿ ಕೇಳ್ಕೊಂಡು ಆ ಅಮ್ಮನ ಬಗೆಹರಿಸ್ಕೊಬಹುದು. ನಿಮ್ಗೆ ಏನ್ ಅನುಕೂಲ ಬೇಕೋ ಎಲ್ಲ ಮಾಡ್ಕೊಡ್ತಾಳೆ. ಪ್ರತಿ ವರ್ಷ ನವೆಂಬರ್, ಡಿಸೆಂಬರ್, ಜನವರಿಯಲ್ಲಿ ಮಾಲೆ ಸನ್ನಿಧಾನದ ಮಾಲೆ ಹಾಕೊಂಡು ಸೇವೆ ಮಾಡ್ತಾರೆ ಎಲ್ಲ ಭಕ್ತಾದ್ರು ಬಂದು ಇಲ್ಲಿ. ಸ್ಟಾರ್ಟಿಂಗ್ ನಾವು ಮಂಡ್ಲಿ ಓಪನ್ ಮಾಡಿದಾಗ 15 ಜನ ಹೋಗ್ತಾ ಇದ್ರಿ. ಇವಾಗ ನಾವು 3,000-3,500 ಜನ ಅಮ್ಮನ್ ಸೇವೆ ಮಾಡ್ತಾ ಇದಾರೆ ಬಂದು ಎಲ್ಲಾರುನು. ನಿಮ್ಗೆ ಯಾವ್ದೇ ರೀತಿ ತೊಂದರೆ ಇದ್ರು ಬಂದು ಅಮ್ಮನ್ ಸನ್ನಿಧಾನಕ್ಕೆ ಬಂದು ಅಮ್ಮ ನನ್ಗೆ ಈ ತರ ಇದೆ ಅಂತ ಕೇಳಿ ಅಮ್ಮ ಅನುಕೂಲ ಮಾಡ್ಕೊಡ್ತಾರೆ. ಬಂದು ನಿಮ್ಗೆ ಏನಿದೆ ನಿಮ್ಗ ಕೆಲಸ ಆದ್ಮೇಲೆ ಬಂದು ಆ ಅಮ್ಮನಿಗೆ ಹರಕೆ ಏನಿದೆ ಮುಕ್ಕೊಂಡು ನೀವು ಆ ಅಮ್ಮನಿಗೆ ಸೇರ್ಸ್ಕೊಡ್ಬೇಕು. ಓಂ ಶಕ್ತಿ.
ನೋಡಿ ಕೆಮ್ಮ ನೋಡಿ ಸರ್ ಅವಲ್ಲ ಕರಿ ಬರ್ತಾನೆ ಎರಡು ನಿಮಿಷ ಮಾತಾಡ ಓಕೆ ನೋಡಿ ಓಂ ಶಕ್ತಿ ಗುರುವಾಡಿ ಶರಣ ತಿರುವಾಡಿ ಶರಣ. ಈ ಮಾರುತಿ ನಗರದಲ್ಲಿ ಈ ಹೋಮ ಪೂಜೆ ಬಂದು ಚೆನ್ನಾಗಿ ಮಾಡಿಕೊಟ್ಟಿರೋದಕ್ಕೆ ನಮಸ್ಕಾರ. ಈ ತರ ಸೇವೆ ಮಾಡಿದ್ರು ಯಾವ ಸಮಿತಿಯವ್ರಿಗೂ ಒಳ್ಳೆ ನಮಸ್ಕಾರ. ಯಾಕಂದ್ರೆ ಈ ಪೂಜೆ ಬಂದು ಸಾಧಾರಣ ಮನುಷ್ಯರು ಮಾಡಕ್ ಆಗೋದಿಲ್ಲ. ಯಾವ್ದು ರಾಜ್ಯಗಳು ಅವ್ರು ಮಾಡೋದು ಈ ಪೂಜೆ. ಇದು ಬಂದು ಓಂ ಶಕ್ತಿ ಅಮ್ಮ ಬಂದು ಈ ತರ ಹೇಳಿದಾರೆ, ಏನೋ ಈ ತರ ಪೂಜೆ ಹಿಂಗೆ ಮಾಡ್ಬೇಕು, ಈ ತರ ಕಲಿಬೇಕು ಎಲ್ಲ ಲೇಡೀಸ್ಗಳೇ ಎಕ್ಕಿ ಈ ಪೂಜೆಗಳು ಮಾಡೋದು. ಯಾಕಂದ್ರೆ ಅವ್ರಿಗೆ ಏನ್ ಮಾಡ್ಬೇಕು ಏನಂತ ಎಲ್ಲ ಕಲಿಬೇಕು ಎಲ್ಲ ಕಲಿದು ಕೊಟ್ಟು ಯಾಗ ಸಮಿತಿಯವರು ಅವ್ರ ಕೈಯಿಂದ ಪೂಜೆ ಮಾಡ್ತಾರೆ. ಓಂ ಶಕ್ತಿಯೇ ಪರಾಶಕ್ತಿಯೇ, ಓಂ ಶಕ್ತಿಯೇ ಆದಿ ಪರಾಶಕ್ತಿಯೇ, ಓಂ ಶಕ್ತಿಯೇ ಮರುಗೂರರಸಿಯೇ, ಓಂ ಶಕ್ತಿಯೇ ಓಂ ವಿನಾಯಕ, ಓಂ ಶಕ್ತಿಯೇ ಓಂ ಕಾಮಾಕ್ಷಿಯೇ, ಓಂ ಶಕ್ತಿಯೇ ಓಂ ಬಂಗಾರು ಕಾಮಾಕ್ಷಿಯೇ, ಓಂ ಶಕ್ತಿಯೇ ಬಂಗಾರ ಅಡಿಗಳೇ ಓಂ, ಓಂ ಶಕ್ತಿಯೇ ಬಂಗಾರು ಅಡಿಗಳೇ ಓಂ, ಓಂ ಶಕ್ತಿಯೇ ಬಂಗಾರು ಅಡಿಗಳೇ ಓಂ. ಓಂ ಶಕ್ತಿ. ಗುರುವೇ ಶರಣಂ, ತಾಯೇ ಶರಣಂ. ನನ್ನ ಹೆಸರು ಶ್ರೀಮತಿ ಮಂಜುಳಾ ಮುನಿನಾರಾಯಣ್. ನಾನು ಇಲ್ಲಿ ದ್ವಾರಕಾ ನಗರ ಪಾಲ್ನಳ್ಳಿಯಲ್ಲಿರುವ ಓಂ ಶಕ್ತಿ ಪೂಜಾ ಮಂಡಳಿಯಲ್ಲಿ ಆಧ್ಯಾತ್ಮಿಕದಲ್ಲಿ ಓಂ ಶಕ್ತಿ ಅಮ್ಮನವರ ಸೇವೆ 24 ವರ್ಷದಿಂದ ಮಾಡ್ತಾ ಇರ್ತೀನಿ. ಓಂ ಶಕ್ತಿ ಅಮ್ಮನ ಅದ್ಭುತಗಳು ಅಂತ ಮಾತಾಡೋದಾದ್ರೆ, ಇಲ್ಲಿ ಮಾತಾ ಪಿತಾ ಗುರು ದೈವ ಅಂತ. ಗುರುಗೆ ಮುಖ್ಯ ಸ್ಥಾನ ಕೊಡ್ತೀವಿ ನಾವು. ಗುರು ಆದ್ಮೇಲೆ ತಾಯಿ ಆದಿಪರಾಶಕ್ತಿ. ನಮ್ಮಲ್ಲಿ ಗುರು ಮತ್ತೆ ತಾಯಿ ಬೇರೆ ಬೇರೆ ಅಲ್ಲ, ಎರಡು ಒಂದೇ ಅಂತ ನಾವು ಭಾವಿಸ್ತೀವಿ. ಯಾಕಂದ್ರೆ ಹೆಣ್ಣು ಮಕ್ಕಳ ಒಂದು ಸ್ತ್ರೀ ಕುಲನ ಉದ್ಧಾರ ಮಾಡಕ್ಕೋಸ್ಕರ ಈ ಭೂಮಿ ಮೇಲೆ ಅವತರಿಸಿದವರೇ ನಮ್ಮ ಆಧ್ಯಾತ್ಮಿಕ ಗುರು ಬಂಗಾರು ಅಮ್ಮ ಅವರು. ಹೆಣ್ಣು ಮಕ್ಕಳನ್ನ ಆ ಕಾಲದಿಂದ ನಮ್ಮನ್ನ ಅಡಿಗೆ ಮನೆಗೆ ಸೀಮಿತ ಅಂತ ಇರಿಸ್ತಾ ಇದ್ರು. ಈ ತರ ಇವತ್ತು ಈ ಮಾರುತಿ ನಗರದಲ್ಲಿ ಹೋಮ ಪೂಜೆ, ಕಲಶ ಸ್ಥಾಪನೆ ಪೂಜೆ, ಹೋಮ ಇದೆಲ್ಲ ನಮ್ಗೆ ತಿಳಿಸ್ಕೊಟ್ಟಿರೋದು ನಮ್ಮ ಬಂಗಾರಮ್ಮ ಗುರುಗಳು. ಇವರು ಮೇಲ್ಮರವತ್ತೂರ್ ಆದಿಪರಾಶಕ್ತಿ ಸಿದ್ಧರ ಪೀಠದಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಹೆಣ್ಮಕ್ಳು ಯಾವ ರೀತಿ ಮುಂದುವರಿಬೇಕು, ಯಾವ ರೀತಿ ಪೂಜೆ ಮಾಡ್ಬೇಕಂತ ನಮಗ್ ತಿಳಿಸ್ಕೊಟ್ಟಿರ್ತಾರೆ. ಅಮ್ಮ ಹೇಳ್ಕೊಟ್ಟ ರೀತಿ ಪದ್ಧತಿನಲ್ಲಿ ನಾವು ಇವತ್ತು ಈ ತರ ಅನಾದಿ ಕಾಲದಿಂದ ಬ್ರಾಹ್ಮಣರು ಮಾಡ್ಕೊಂಡ್ ಬರ್ತಾ ಇದ್ದಂತ ಪೂಜೆಗಳನ್ನ ನಾವು ಇವತ್ತು ಅವ್ರ ಸರಿಸಮ ನಿಂತು ಈ ಪೂಜೆಗಳನ್ನು ಮಾಡಂತ ಒಂದು ತಿಳುವಳಿಕೆ ಜ್ಞಾನನ ನಮ್ಮ ಆದಿಪರಾಶಕ್ತಿ ಗುರುಗಳು ಕೊಟ್ಟಿರ್ತಾರೆ ನಮ್ಗೆ. ಅದಕ್ಕೋಸ್ಕರ ನಮ್ಮ ಗುರುಪಾದಕ್ಕೆ ನಮ್ಮ ಕಡೆಯಿಂದ ಧನ್ಯವಾದಗಳು. ನಮ್ಮ ಆಧ್ಯಾತ್ಮಿಕವು ಈ ಭೂಮಿ ಮೇಲೆ ಹೆಚ್ಚಾಗಿ ಬೆಳಗಲಿ ಅಂತ ಅವರು ನಡ್ಸ್ಕೊಟ್ಟಿರೋ ಹಾದಿಯಲ್ಲಿ ನಾವು ಸೇವೆ ಅಂತ ನಡ್ಸ್ಕೊಂಡು ಹೋಗ್ತಾ ಇರ್ತೀವಿ. ಈ ಸೇವೆಯಲ್ಲಿ ಭಕ್ತ ಮಹಾಶಯಗಳು ಯಾರ್ ಬೇಕಾದ್ರೂ ಬಂದು ಭಾಗವಹಿಸಬಹುದು. ಅವರಿಗೆಲ್ಲ ದೇವರ ಆಶೀರ್ವಾದ ಸಿಗುತ್ತೆ. ಅವರ ಎಲ್ಲಾ ರೀತಿಯ ಕಷ್ಟ ಸಂಕಟಗಳು ನಿವಾರಣೆ ಆಗುತ್ತೆ ಆದಿಪರಾಶಕ್ತಿ ದಯೆಯಿಂದ. ಆದಿಪರಾಶಕ್ತಿ ಅಮ್ಮನವ್ರಿಗೆ ವ್ರತ ಅಂತ ಮಾಲೆ, ಶಕ್ತಿ ಮಾಲೆ ಹಾಕೊಳ್ತಾರೆ. ಅದು ಡಿಸೆಂಬರ್ ಇಂದ ಜನವರಿ ಫೆಬ್ರವರಿ ತನಕ ನಡೀತದೆ. ಹೆಣ್ಮಕ್ಳು 5 ದಿನ ವ್ರತ ಇದ್ರೆ ಸಾಕು ಅಂತ ನಮ್ಮ ಗುರು ಅಮ್ಮ ಅವ್ರು ತಿಳಿಸಿರ್ತಾರೆ. ಅದಕ್ಕೂ ಮೀರಿ ಹೆಣ್ಮಕ್ಳು ಅವ್ರ ಇಷ್ಟ ಶಕ್ತಿ ಅನುಸಾರ 5 ದಿನ, 9 ದಿನ, 11 ದಿನ ಶಕ್ತಿ ಮಾಲೆ ಹಾಕೊಂಡು ಅಮ್ಮನವ್ರಿಗೆ ಹೋಗಿ ಈ ಶಕ್ತಿ ಮಾಲೆಯನ್ನು ಸಮರ್ಪಿಸೋದ್ರಿಂದ ಅವರ ಕುಟುಂಬದಲ್ಲಿ ಇರೋಂತ ಅಶಾಂತಿಗಳೆಲ್ಲ ದೂರ ಆಗಿ ಅವ್ರ ಕಷ್ಟ ನಿವಾರಣೆ ಆಗಿ ಅವರ ಕುಟುಂಬ ಅಭಿವೃದ್ಧಿ ಹೊಂದುತ್ತದೆ. ಒಂದು ಹೆಣ್ಣು ಮನೆಯ ಬೆಳಕು. ಆ ಸ್ತ್ರೀ ಎಷ್ಟು ಮುಂದುವರಿತಾರೋ ಆ ಕುಟುಂಬದಲ್ಲಿ, ಇವಾಗ ಗಂಡು ಮಾಡಿದ್ರೆ ಅವ್ರಿಗೆ ಮಾತ್ರ ಸೀಮಿತವಾಗಿರ್ತದೆ. ಆ ತಾಯಿ ಕುಲ ಅನ್ನೋದು, ಆ ಹೆಣ್ಣು ಜನ್ಮ ಅನ್ನೋದು ಬಂದು ಏನಾದ್ರೂ ದೇವರಲ್ಲಿ ಬೇಡಿದ್ರೆ ಗಂಡ ಮಕ್ಕಳು ಮನೆ ಎಲ್ಲವೂ ಸುರಕ್ಷಿತವಾಗಿರುತ್ತೆ. ಅದರಿಂದ ದಯವಿಟ್ಟು ಎಲ್ಲರೂ ಓಂ ಶಕ್ತಿ ಭಕ್ತರು ಬನ್ನಿ. ಓಂ ಶಕ್ತಿ ಒಂದು ಮೇಲ್ಮರವತ್ತೂರ್ ಆದಿಪರಾಶಕ್ತಿ ಸ್ಥಾನಕ್ಕೆ ಬನ್ನಿ. ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗ್ತವೆ ಅಂತ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಓಂ ಶಕ್ತಿ.
ಓಂ ಶಕ್ತಿ ಗುರುಶಕ್ತಿ ಓಂ ಶಕ್ತಿ ಮಾತಿನಗರ ಮಂಡಳಿಯಲ್ಲಿ ನಾವು 17 ವರ್ಷದಿಂದ ಮಾಲೆಯನ್ನು ಹಾಕ್ತೀವಿ. ನಮ್ಮ ಎಲ್ಲಾ ಅನುಕೂಲಗಳು ಮತ್ತೆ ಸೇವೆಗಳಿಗೆ ನಮ್ಗೆಲ್ಲಾ ಅನುಕೂಲ ಮಾಡ್ಕೊಡ್ತಾವ್ರೆ. ಒಳ್ಳೆ ದೇವರ ದರ್ಶನ, ಯಾತ್ರಾ ದರ್ಶನ ಎಲ್ಲಾನು ನಮ್ ಚೆನ್ನಾಗ್ ನೋಡ್ಕೊಡ್ತಾರೆ. ಹಾಗಾಗಿ ನಮ್ಗೆ ಅಮ್ಮನವರ ಮಾಲೆ ಹಾಕಿ ನಮ್ಗೆಲ್ಲಾ ಅನುಕೂಲಗಳು, ನಮ್ ಶಕ್ತಿ ಮೀರಿ ಎಲ್ಲಾನು ದೇವ್ರು ತಾಯಿ ಅಮ್ಮ ಕೊಟ್ಟಿದ್ದಾರೆ. ನಾವು 9 ದಿನ ವ್ರತ ಇದ್ದು 5 ದಿನ ವ್ರತ ಇದ್ದು ನಮ್ಮ ಯಲಹಂಕದ ಸುಂಕಾಲಮ್ಮ ದೇವಸ್ಥಾನದ ಮಹಿಳೆಯರೆಲ್ಲ ಸೇರಿ ನಾವು ಒಟ್ಟಾಗಿ ಯಾತ್ರೆಯನ್ನು ಮಾಡುತ್ತೇವೆ. ಓಂ ಶಕ್ತಿ.